ಬಳ್ಳಿ ದನ ಎಷ್ಟು ಇಷ್ಟಪಟ್ಟು ತಿಂತವೆ, ಎಷ್ಟು ಚೆನ್ನಾಗಿ ಬಳ್ಳಿ ಒಲೆಯಲ್ಲಿ ಇಷ್ಟಪಟ್ಟು ತಿಂತವೆ. ಅದ್ರದ್ದು ಎತ್ತುಗಳು ಆಗಲ್ಲ, ಮುಸ್ರೆ ನೀರು ಚೆನ್ನಾಗ್ ತಗಂತವೆ, ಕೆಡಲ್ಲ, ಬಹಳ ಸುಖವಾಗಿರ್ತವೆ. ಸಾಂಬಾರು ರಾಗಿ ಮುದ್ದೆ ಮಾಡಿಬಿಟ್ರೆ ಅದ್ರಂತ ಊಟ ಯಾವ್ದು ಇಲ್ಲ. ಟಾಪ್ ಅಂಡ್ ಟಾಪ್ ಅದೇ ಟಾಪ್ ಅಂಡ್ ಟಾಪ್. ರಾಗಿ ಮುದ್ದೆ ಅವರೆಕಾಳು ಸಾಂಬಾರು ಚಿಕನ್ ಸಾರ್ ತಗೊಂಡ್ ಏನ್ ಮಾಡಿಯ ಅಷ್ಟು ಟೇಸ್ಟ್ ಕೊಡುತ್ತೆ. ಮನುಷ್ಯನಿಗೆ ಹಸು ಕೊಡಲ್ಲ, ಗಡಸು ಇರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಈಗ ಉಂಡ್ರೆ ಸಾಯಂಕಾಲ 6:30 7 ಗಂಟೆ ತನಕ 8:30 ತನಕಲೂ ಮುದ್ದೆ ಬಗ್ಸಲ್ಲ. ಬರೇ 50 ರೂಪಾಯಿ ನಮ್ದು ಮಾರಾಟ. ಫಿಕ್ಸ್. ಸ್ನೇಹಿತರೆ ನಮಸ್ಕಾರ. ಇದು ಟಿ ನುಲ್ಲನೂರು ಗ್ರಾಮದ ಹತ್ರ ಜಯಪ್ಪ ಅಂತ ಹೇಳಿ ರೈತರು. ಅವರು ಮೆಕ್ಕೆಜೋಳದಲ್ಲಿ ನಾಟಿ ಅವರೆ ಬಳ್ಳಿ ಹಾಕಿದ್ದಾರೆ. ಈ ನಾಟಿ ಅವರೆ ಬಳ್ಳಿ ಯಾವ ರೀತಿ ಬೆಳಿತಾರೆ, ಅಕಡೆ ಸಾಲ ಯಾವ ತರ ಬಿತ್ಕೊಂಡ್ರು ಅಂತ ಹೇಳಿ ರೈತರಿದ್ದಾರೆ. ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ಸ್ನೇಹಿತರೆ ಅಣ್ಣವ್ರೆ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರಣ್ಣ? ಜಯಪ್ಪ ಅಂತ. ಇದು ಯಾವ ಊರು, ಯಾವ ತಾಲೂಕು, ಯಾವ ಜಿಲ್ಲೆ? ಹೊಳಲ್ಕೆರೆ ತಾಲೂಕು, ತಾಳ್ಳೆ ಹೋಬಳಿ. ಓಕೆ. ತಾಳ್ಳೆ ಹೋಬಳಿ, ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆ. ಓಕೆ ಓಕೆ ಅಣ್ಣವ್ರೆ, ಇದು ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ ಅಣ್ಣ? ಇದು 2 ಎಕರೆ 4 ಕುಂಟೆ ಸರ್. 2 ಎಕರೆ 4 ಕುಂಟೆ. ಓಕೆ ಅಣ್ಣ, ಇದು ಈ ಹೊಲದಲ್ಲೆಲ್ಲ ಜಾಸ್ತಿ ಏನ್ ಬೆಳೆಗಳನ್ನ ಬೆಳಿತೀರಾ? ನಾವು ಜಾಸ್ತಿ ಜೋಳನೇ ಹಾಕೋದು. ಜೋಳ ಸರ್. ಓಕೆ ಅಣ್ಣ, ಇದು ಈಗ ಮೆಕ್ಕೆಜೋಳದಲ್ಲಿ ಅವರೇ ಬಳ್ಳಿ ಹಾಕಿದ್ವಿ ಅಂತ ಹೇಳಿದ್ರೆ, ಮೆಕ್ಕೆಜೋಳ ಯಾವಾಗ ಬಿತ್ತಿದ್ರೆ ಸಾಲ್ ಎಷ್ಟು ಸಾಲಿಗೆ ಒಂದು ಅಕಡೆ ಸಾಲ ಹಾಕಿದ್ರೆ ಅವ್ರೆ? ಇದು ಸಿಪ್ಪು ಶಿಮ್ಮಳಿಗೆ ಜೋಳ ಹಾಕ್ತಿವಿ ಸರ್. ಇಲ್ಲ ಆದ್ರಿ ಬೇದಿಗೆ ಹಾಕ್ತಿವಿ. ಆದ್ರಿ ಮಳೆ ಟೈಮ್ನಾಗೆ. ಆಮೇಲಿದ್ದು ನಾವು 10 ಸಾಲಿಗೆ ಒಂದು ಜೋಳ ಹಾಕ್ತಿವಿ. 8 ಸಾಲು ಜೋಳ ಒಳಗೆ 10ನೇ ಸಾಲಿಗೆ ಅಕ್ಕಡಿ. ಆತರ ಬಿತ್ತತ್ರ? ಆತರ ಬಿತ್ವಿ. ಓಕೆ ಅಣ್ಣ, ಇದು ಮೆಕ್ಕೆಜೋಳನು ಬಿತ್ತಿದ್ದ ಸೆಡ್ಡೆ ಕಟ್ಕೊಂಡು? ಸೆಡ್ಡೆ ಕಟ್ಕೊಂಡು ಬಿತ್ತದು. ಅವರೇ ಬಳ್ಳಿ ಎಲ್ಲ ಯಾರು ಬಿತ್ತಾರಣ್ಣ? ನಮ್ಮ ಹೆಣ್ಮಕ್ಳೇ. ಹೌದಾ? ಓಕೆ. ಎಷ್ಟು ಬೀಜ ಹಾಕಿದ್ರಣ್ಣ? ಇದಕ್ಕೆ 10 ಸೇರು ಐತಿ ಸರ್. 10 ಸೇರು. 10 ಸೇರು. ಎಷ್ಟು ಸಾಲ ಅದಾವಣ್ಣ? ಎಣ್ಸಿಲ್ಲ ಸರ್. ಸಾಲ ಎಣ್ಸಿಲ್ಲ, ಒಟ್ಟು 10 ಸೇರು ಹೋಗಿದಾವೆ. 10 ಸೇರು ಇದೆ. ಓಕೆ. ದಪ್ಪ ಆಗಿತ್ತಾ, ತೆಳ್ಳಗ್ ಬಿತ್ತಿದ್ರಣ್ಣ? ಅವಣಾಗೈತೆ ಸರ್. ಅವಣಾಗೈತೆ. ಇದು ನೆಲ ಯಾವ ತರ ಅಣ್ಣ? ಎರೆಹೊಲ, ಕೆಂಪಲ? ಎರೆಹೊಲ. ಓಕೆ. ಎರೆಹೊಲ ಇದು ನಾಟಿ ಅಲ್ವಣ್ಣ? ನಾಟಿ. ಹೈಬ್ರಿಡ್ ನಾಟಿಗೂ ಏನ್ ವ್ಯತ್ಯಾಸ ಬರುತ್ತಣ್ಣ ನೀವು ಹೇಳೋದಾದ್ರೆ? ಇದು ಸಾರು ಚಿಕನ್ ಸಾರು ಬಂದಂಗ್ ಬರುತ್ತೆ, ಟೇಸ್ಟ್ ಬರುತ್ತೆ. ಓಕೆ. ಅದು ಸೆಪೆ ಬರುತ್ತೆ. ಸಾರು ಊಟ ಮಾಡಕ ಅಂತ ಇಂಟ್ರೆಸ್ಟ್ ಸಿಗಲ್ಲ. ಹೌದೌದು. ಆಮೇಲೆ ನಾನ್ ನೋಡಿರೋ ಪ್ರಕಾರ ಸ್ವಲ್ಪ ಬೇಗ ಬೇಯಲ್ಲ ಅದು. ಬೇಯಲ್ಲ. ರುಚಿ ಬರಲ್ಲ. ಓಕೆ. ಇದು ನಾಟಿಯಲ್ಲಿ ತಗೋಬೇಕಾದ್ರೆ ಅದ್ರ ಸೊಗಡಿರುತ್ತೆ, ಜಿಡ್ಡಿರುತ್ತೆ. ಅದ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಕಾಯಿನೂ ಶೈನಿಂಗ್ ಇರುತ್ತೆ. ಓಕೆ ಅಣ್ಣ, ನೀವು ನಾನು ನೋಡ್ತಾ ಇದೀನಿ ವರ್ಷ ಆಗ್ತಾ ಇರ್ತೀರಲ್ಲ ಅವ್ರೆ, ಏನಕ್ಕೆ ಅವ್ರೆ ಇಷ್ಟ, ಏನಕ್ಕೆ ಹಾಕ್ತೀರಾ ನೀವು? ನಾವು 2 ರೂಪಾಯಿ ಮಾಡ್ಕೋಸ್ಕರ. ಜೋಳದಲ್ಲಿ ಗೀಟಲ್ಲ. ಜೋಳ ಇವತ್ತು ಗೌರ್ಮೆಂಟ್ ರೇಟ್ ನಲ್ಲಿ 2,400-500 ರೂಪಾಯಿಗೆ ಫಿಕ್ಸೆಡ್ ಮಾಡಿತ್ತು. ಈಗ 1,900-800 ರೂಪಾಯಿ ಮಾಡಿತಾರೆ ಸರ್. ಒಂದ್ ಪ್ಯಾಕೆಟ್ ಬೀಜಕ್ಕೆ 1,300 ರೂಪಾಯಿ ಬೀಜ. 1 ಕ್ವಿಂಟಲ್ ಗೊಬ್ಬರಕ್ಕೆ 3,500 ರೂಪಾಯಿ ಗೊಬ್ಬರ. ನಮಗೆ ಅದ್ರ ಉಳಿತಾಯ ಏನೋ ಸಿಗಲ್ಲ ಸರ್. ಅದ್ರದ್ದು ನಮಗೆ ಇದ್ರಾಗ 1-2 ರೂಪಾಯಿ ಬೀಜ ಗೊಬ್ಬರದ್ದು ಸ್ವಲ್ಪ ಅನುಕೂಲ ಆಗಲಿ ಅಂತ ನಾವು ಈ ರೀತಿಯ ಹಾಕ್ತಿವಿ. ಓಕೆ ಅಣ್ಣ, ಇದು ಈಗ ನೋಡ್ತಾ ಇದೀವಿ ಸುತ್ತಮುತ್ತ ಎಲ್ಲ ಟ್ರ್ಯಾಕ್ಟರ್ ಬಿತ್ತೋದು, ಮಿಷಿನ್ ಕೊಡಿಸೋದು, ಎಲ್ಲ ಮಿಷಿನ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ. ಈಗ ಅವರೇ ಬಳ್ಳಿ ಹಾಕ್ಬೇಕು ಅಂದ್ರೆ ಟ್ರ್ಯಾಕ್ಟರ್ ಬಿತ್ತೋದು ಸ್ವಲ್ಪ ಕಷ್ಟ. ನೀವ್ ಯಾವ ತರ ಬಿತ್ತಿದ್ರಿ? ಎತ್ತಿನ ಬೇಸಾಯ ನಿಮ್ದೇನಾ, ತರ್ಸಿದ್ರ ಹೆಂಗೆ? ನಮ್ಮವೇ ಎತ್ತಿದವಣ? ಎತ್ತದ ಓರಿ ಗಾಡಿ ಇಲ್ಲೇ ಐತೆ. ಓರಿ ಅಂತ ಗಾಡಿ ಐತೆ. ಹೌದಾ? ಟೋಟಲ್ ಎಷ್ಟು ಎಕರೆ ಜಮೀನು ಐತಣ್ಣ? ನಮ್ದು ಸಾರು 1-2-3 ಎಕರೆ ಸಾರ್ ಅಷ್ಟೇ ಇರೋದು. ಓಕೆ. ಎಲ್ಲ ಬೆದ್ಲೆ ಜಮೀನಾ? ತೋಟಗಟ್ಟೆ ಎಲ್ಲ ಬೆದ್ಲೆ ಜಮೀನು. ಬೆದ್ಲು. ಓಕೆ ಅಣ್ಣ, ಎಲ್ಲ ಎತ್ತು ದನ ಕರ ಕಟ್ಕೊಂಡು ಮೈನವಿ ಕೆಲಸ ಮಾಡದೆ ಎಲ್ಲ ಟ್ರ್ಯಾಕ್ಟರ್ ಕಡೆಗೆ ಹೋಗ್ತಾ ಇದಾರೆ.
ನಿಮ್ಗಿನ್ನು ಯಾಕೆ ಇಂಟ್ರೆಸ್ಟ್ ನೀವು ಮೊದ್ಲಿಂದಾನು ಮಾಡ್ತಾ ಇದೀವಿ ಹಾಗಾಗಿ ಮಾಡ್ತಾ ಇದೀವಿ ಅಂತಾನೆ ಹೆಂಗ್ ಅನ್ಸುತ್ತೆ? ನಾವ್ ಆಗೀಗ ಎತ್ತಿನ ಬೇಸೆ ಬಿತ್ತಿ ಅಂದ್ರೆ ನಮ್ಗೆ ಒಂದ್ 2 ರೂಪಾಯಿ ಉಳಿತಾಯ ಆಗ್ತವೆ. ಮೇಲೆ ತಗೋ ನಮಗೆ ಇಂಪ್ರೂವ್ ಆಗತ್ತೆ ಜೋಳ ವಲಯ. ಅವರು ಮೇಲೆ ಬಿತ್ತಿ ಅವು ಜೋಳಗಳು ಇಂಪ್ರೂವ್ ಆಗಲ್ಲ. ಎತ್ತಿನ ಬೇಸಾಯದಾಗ ಬಿತ್ತಿದಂಗೆ ಬಿತ್ತನೆ ಆಗಲ್ಲ, ಬೀಜ ಕರೆಕ್ಟ್ ಬೀಳಲ್ಲ. ಅದು ಇಲ್ಲ ದಪ್ಪ ಆಗೋದು, ಇಲ್ಲ ತೆಳುವಾಗೋದು, ಆಮೇಲೆ ಅಡಿ ಆಗ್ಬಿಟ್ಟು ಬೀಜ ಇದಾಗೋದು, ತುಂಬಾ ಆಳಕ್ ಹೋಗ್ತವೆ, ಆಳಕ್ ಹೋಗ್ಬಿಡ್ತವೆ. ಆ ರೀತಿ ಬಿತ್ತವಿ ಅಂದ್ರೆ ತುಂಬಾ ಹಸಿರುವಾಗಲೇ ಸ್ವಲ್ಪ ಹಸಿ ಇರ್ಬೇಕು ಸರ್. ಹಸಿ ಇದ್ದಾಗಲೇ ಬಿತ್ತದು. ಅಣ್ಣ ಇವತ್ತು ಅಲ್ಲೇ ಬೆಳಗ್ಗೆಲೆ ಬಂದು ಅವರೆಕಾಯಿ ಬಿಡಿಸ್ಬಿಟ್ಟು ಅದ್ರಾಗ ಒಣಕಾಯಿ ಆಯ್ತಾ ಇದೀರಾ? ಎಷ್ಟ್ ಗಂಟೆಗೆ ಬಂದಿದ್ರಣ್ಣ? ನಾವು 6 ಗಂಟೆ ಸರ್. ಎಷ್ಟ್ ಜನ ಇದ್ದೀರಾ? ಎಷ್ಟ್ ಜನ ಬರ್ತೀರಾ? ನಾವು ನಮ್ ಮಗ, ನಾನು, ನಮ್ಮ ಹೆಣ್ಮಕ್ಳು. ನಿಮ್ ಫ್ಯಾಮಿಲಿ ಅಷ್ಟೇ? ನೀವೇ ಅಷ್ಟೇ. ಓಕೆ, ಈಗ ಎಷ್ಟ ತನಕ ಬಿಡಿಸಿರಣ್ಣ? ಈಗ 1:30-2 ಗಂಟೆ. ಹೌದಾ? ಓಕೆ. ಅಣ್ಣ ತಿಂಡಿ ಆಯ್ತಾ? ಊಟ ಆಯ್ತಾ? ಊಟ ಈಗೇನ ಆಯ್ತು. ಏನ್ ಊಟ ಮಾಡಿದ್ರಣ್ಣ? ಮುದ್ದೆ ಸರ್, ರಾಗಿ ಮುದ್ದೆ. ಮನೆಯಿಂದಾನೆ ಮಾಡ್ಕೊಂಡ್ ತಗೊಂಬಂದ್? ಮನೆಯದ್ದಲ್ಲೇ. ಓಕೆ ಅಣ್ಣ, ಇವಾಗ ಇದೆಷ್ಟೇ ಕಟಿಂಗ್ ಅಣ್ಣ ಕಿತ್ತಿದ್ದು, ಅಥವಾ ಯಾವ ತರ ಕಿತ್ರಿ? ಆ ಕಡೆಯಿಂದ ಹರ್ಕೊಂಡ್ ಬರ್ತಿದ್ರ ಯಾವ ತರ? ಇನ್ನ ಒಂದೇ ಕಟಿಂಗ್ ಸರ್. ಮ್ಯಾಗೆ ಕಾಯಿ ಹಿಡ್ಕೊಂಡು ಬಳ್ಳಿ ಅದ್ರ ಬರ್ದಂಗೆ ತರ್ಕೊಂಡ್ ಸರ್. ಓಕೆ, ಆಯ್ತಣ್ಣ. ಎಷ್ಟು ಬಿಡಿಸ್ತೀರಾ? ಮೂವರ ಸೇರ್ಕೊಂಡ್ರೆ ಎಷ್ಟು ಗಂಟೆವರೆಗೂ ಬಿಡಿಸ್ತಾರೆ? 35 kg 2 ಬ್ಯಾಗು ಅಂದ್ರೆ ಅಲ್ಲಿಗೆ 60 kg. 60 kg 2 ಬ್ಯಾಗ್ ಬಿಡಿಸ್ತೀರಾ? 2 ಬ್ಯಾಗ್ ಬಿಡಿಸ್ತು ನೋಡಿ ಸರ್. ಓಕೆ ಅಣ್ಣ, ಅವರೆಕಾಯಿ 10 kg ಬೀಜ ಹಾಕಿದ್ರಲ್ಲ, ಮನೆಗೆ ಬೀಜ ಇಟ್ಕೊಂಡಿದ್ರ ತಂದಿದ್ರ? ನಾವು ಮನೆಗಳು ಸರ್. ಮನೆಯಲ್ಲೇ ಬೀಜ ಇಟ್ಕೊಂಡಿದ್ರ? ಮನೇಲಿ ಬೀಜ ಮಾಡಿದ್ವಿ. ಎಷ್ಟು ಮಾಡ್ಕೊಂಡಿದ್ರಣ್ಣ ಬೀಜ? ನಾವು ನಮ್ಮ ಪೂರ್ತಕ್ಕೆ ಒಂದು 10 ಸೇರ್ ಮಾಡ್ಕೊಂಡ್ ಸರ್. ನಾವು ಮುಂದ್ ವರ್ಷಕ್ಕೆ ಯಾರಾದ್ರೂ ಕೇಳಿದ್ರೆ ಕೊಡ್ತೀರಾ ಈ ವಿಡಿಯೋ ಮುಖಾಂತರ? ಬೀಜನ ಕೊಡ್ತೀವಿ. ಇವಾಗಲೇ ಬಂದು ಅಂದ್ರೆ ಈ 1 ತಿಂಗಳೊಳಗೆ ಬಂದ್ ತಗೊಂಡೋಗ್ಬೇಕ, ಅಥವಾ ಮುಂದೆ ಮಳೆಗಾಲದ ಕೇಳಿ ಕೊಡ್ತೀರಾ? ಈಗಲೇ ಬಂದ್ ತಗೊಂಡೋಗ್ಲಿ. ಇನ್ನ 1 ತಿಂಗಳು 2 ತಿಂಗಳು ಟೈಮ್ ಇರ್ತದಕ್ಕೆ ಬೀಜ ಮಾಡಕ್. ನಾವು ನಾಟಿ ಬೀಜ ಬೀಜ ಮಾಡಕ್ಕೆ ಎಷ್ಟು ವರ್ಷದಿಂದ ಹಿಡಿತಾ ಇದ್ರಣ್ಣ ಬೀಜನ? ನಾವು ಇಲ್ಲಿಗೆ 75-80 ವರ್ಷ ನಮ್ಮ ಅಪ್ಪರ ಕಾಲದಲ್ಲೂ ಬೀಜ ಬಿಟ್ರ ಸರ್. ನಾವು ಮನೆಯಾಗೆ ಬೀಜ ಇಟ್ಕೊಂತೀರಾ? ಮನೆಯಲ್ಲಿ ಬೀಜ ನಾವು ಮಾಡ್ತೀವಿ. ನಿಮಗೆ 10 kg ಬೇಕಾಗುತ್ತೆ, ಅಷ್ಟು ಇಟ್ಕೊಂತ ಉಳಿಕೆ ಅದ್ ಮಾರ್ತೀರಾ? ಮಾರ್ತೀವಿ. ಓಕೆ ಅಣ್ಣ, ಈಗ ಹಸಿ ಅವರೆಕಾಯಿ ಎಷ್ಟು ದಿವಸದಿಂದ ಮಾರ್ತಾ ಇದ್ದೀರಾ? ಈಗ 1 ವಾರ. ಓಕೆ, ಎಷ್ಟು ರೂಪಾಯಿಂದ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ರೂಪಾಯಿಗೆ ಹೋಗ್ತಾ ಸರ್? ಇದು ಬರೇ 50 ರೂಪಾಯಿ ನಮ್ದು ಮಾರಾಟ. 50 ರೂಪಾಯಿ ಫಿಕ್ಸ್. ಎಲ್ಲ 100 ರೂಪಾಯಿ, 70 ರೂಪಾಯಿ ಕೆಜಿ, 80 ರೂಪಾಯಿ ಕೆಜಿ, 100 ರೂಪಾಯಿ ಮಾರಿದಾರೆ. ನಾವ್ ಹೊಲದಲ್ಲಿ ಬೆಳೆದಂತ ವಸ್ತುಗಳನ್ನು ಅವರು 1 ಕೆಜಿ ಕಾಯಿ ಸುಲಿದ್ರೆ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಅಂತ ನಾವ್ ಅಲ್ಲ ತೂಕ ಮಾಡಿದ್ವಿ, ಕ್ಯಾಲ್ಕುಲೇಷನ್ ಹಾಕಿ ಸರ್. ಹೆಂಗೆ ಅಂದ್ರೆ ಈಗ ಅವರು ತಿನ್ನೋರು ಅನ್ಯಾಯ ಆಗಬಾರ್ದು, ತಿನ್ನೋರ್ಗೂ ಅನ್ಯಾಯ ಆಗಬಾರ್ದು, ನಾವ್ ಮಾರಲು ಜಾಸ್ತಿ ಅನ್ನಿಸ್ಬಾರ್ದು. 50 ರೂಪಾಯಿಗೆ 1 ಕೆಜಿ ಕಾಳು ಸುಲಿದು ಮಾರಿದ್ರೆ ಎಷ್ಟು ನಮ್ಗೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನಾ ಕ್ಯಾಲ್ಕುಲೇಷನ್ ಹಾಕ್ಸಾರು. ಹೆಂಗೆ ಅಂದ್ರೆ 1 ಕೆಜಿ ಕಾಯಿ ಸುಲಿದ್ರೆ 550 ಗ್ರಾಮ್ 600 ಗ್ರಾಮ್ ಕಾಳು ಬರ್ತವೆ. ಅವ್ರಿಗೆ ತಾಮರಿಗೆ ಲಾಸ್ ಆಗಲ್ಲ. ಅದು ಹೈಬ್ರಿಡ್ ಕಾಯಿ ಐತಲ್ಲ, 1 ಕೆಜಿ ಕಾಯಿ ಸುಲಿದ್ರೆ 350-400 ಗ್ರಾಮ್ ಕಾಳು ಬರೋದಕ್ಕೆ ಹೆಚ್ಚಾಗಿ ಹೋತು. ಹಿಂಗೆಲ್ಲ ಮಾಡಿ ನಾವು ಟೆಸ್ಟ್ ಮಾಡಿ 50 ರೂಪಾಯಿ ಮೇಲೆ 1 ರೂಪಾಯಿನೂ ಯಾರಿಗೂ ಜಾಸ್ತಿ ಮಾರಲ್ಲ. ಅಣ್ಣ ಆಯ್ತು. ಈಗ ಅವರೆಕಾಯಿ ಬಳ್ಳಿಗೆ ಏನಾರು ರೋಗ ಹುಳ ಏನಾರು ಬಿದ್ದಿದ್ವಣ್ಣ? ಹುಳ ಬೀಳ್ತಾವ, ಔಷಧಿ ಹೊಡಿತೀವಿ ಸರ್. ಹೊಡೆದಿದ್ರ? ಔಷಧಿ 4 ಪಟ್ಟು ಹೊಡಿದ್ವಿ. ಓಕೆ, ನಿಮ್ಗೆ ಒಂದು 50 ರೂಪಾಯಿ ಸಿಕ್ಕರು ಓಕೆ, ನಿಮ್ಗೆ ತೃಪ್ತಿ ಇರ್ಬೇಕು. ಒಟ್ಟು ಮಾಡಿದ ಕೆಲಸ ತೃಪ್ತಿ ಇರ್ಬೇಕು. ಓಕೆ, ಅಲ್ಲಿ ಇಲ್ಲಿ ತಗೊಂಡೋಗಿ ಮಾರ್ಕೆಟ್ ನ ಕಮ್ಮಿ ಕೊಟ್ಟು ಬರತ್ತಿನ ಅನುಸರಿಸಿ ಮಾಡಿ ಕೊಡೋದು ಅಂತ. ಓಕೆ, ನಿಮ್ಗೆ ಅಣ್ಣ ಅವರೆಕಾಯಿ ಬೆಳೆ ಚೆನ್ನಾಗ್ ಅನ್ಸುತ್ತಾ? ಒಣಕಾಯಿ ಎಷ್ಟಾಗತ್ತ ಅಣ್ಣ ವರ್ಷ? ನಾವು ಮಾಡಿದಂಗ ಸರ್ ಒಣಗಿದ್ದು ಒಂದು 50 kg 60 kg 70 ಕ್ವಿಂಟಲ್ ತನಕ ಮಾರ್ತೀನಿ. ಕ್ವಿಂಟಲ್ ತನಕ ಹಾಕಲ್ಲ ಸರ್. ಓಕೆ, ನಿಮ್ ಮನೆಗೆ ಇಟ್ಕೊಂಡು ಉಳಿಕೆದ್ ಮಾರಿ ಬಿಡ್ತಾರ, ಸೀಸನ್ ಮುಗಿತೈತೆ. ಓಕೆ ಅಣ್ಣ, ಇನ್ನ ಎಷ್ಟು ದಿವಸ ಸಿಗ್ಬೋದು ನಿಮ್ದು ಅವರೆಕಾಯಿ? ಇನ್ನ 1 ತಿಂಗಳು ಸಿಗುತ್ತೆ ನೋಡಿ ಸರ್. 1 ತಿಂಗಳು ಸಿಗುತ್ತಾ? ತಿಂಗಳು. ಓಕೆ ಅಣ್ಣ, ಅವರೆಕಾಯಿ ಎಲ್ಲ ಹರಿದಾದ್ಮೇಲೆ ಬಳ್ಳಿ ಏನ್ ಮಾಡ್ತೀರಾ? ದನಿ ಕೊಯ್ತೀವಿ ಸರ್. ಬಳ್ಳಿ ದನ ಎಷ್ಟು ಇಷ್ಟಪಟ್ಟು ತಿಂತವೆ? ಎಷ್ಟು ಚೆನ್ನಾಗಿ ಬಳ್ಳಿ ಇಷ್ಟಪಟ್ಟು ತಿಂತವೆ. ಅದ್ರದ್ದು ಎತ್ತುಗಳು ಇವಕ್ ಆಗಲ್ಲ, ಮುಸ್ರೆ ನೀರು ಚೆನ್ನಾಗ್ ತಗೊಂತವೆ. ನಾವ್ ಹೆಂಗೆ ಅವರೆಕಾಯಿ ತರ್ರಿ ಅವರೆಕಾಯಿ ತಿಮ್ಮನ, ಅವರೆಕಾಯಿ ಚಿತ್ರಾನ್ನ, ಅವರೆಕಾಯಿ ಪಲಾವ್, ಅವರೆಕಾಯಿ ಸಾಂಬಾರ್ ಹಂಗ ಆಸೆ ಅವಕ್ಕೂ. ಅದಕ್ಕೂ ಒಂದು ಸೀಸನ್ ಎತ್ತುಗಳಿಗೆ, ಎತ್ತು ಎಮ್ಮೆ ದನ ಕರುಗಳಿಗೆ. ಆಮೇಲೆ ಎತ್ತುಗಳು ಕೆಡಲ್ಲ, ಬಹಳ ಸುಖವಾಗಿರ್ತವೆ. ಓಕೆ, ಬಳ್ಳಿ ಎಲ್ಲ ನೀವೇ ಕೊಯ್ಕೊಂಡು ಮನೆ ಹತ್ರ ಅಥವಾ ಇಲ್ಲ ಮೇಯಿಸ್ತೀರಾ? ಅಲ್ಲೇ ಮೇಯಿಸ್ತೀವಿ. ಒಂದು 1.5-2 ತಿಂಗಳು ಮೇಯ್ತಾವ? ಒಂದು 6 ತಿಂಗಳು ಮೇಯ್ತಾವ ಸರ್. ಓಕೆ, ಮತ್ತೆ ದನ ಕರುಗಳಿಗೆಲ್ಲ ಮೇವು ಏನ್ ಕೊಟ್ಟು ಇಟ್ಕೊಂಡಿರೋಣ? ಮೇವು ದನ ಕರಿಗೆ ರಾಗಿ ಹುಲ್ಲು, ಹೆಪ್ಪೆ, ಮುಸುಗು. ಓಕೆ ಅಣ್ಣ, ಅವರೆಕಾಯಲ್ಲಿ ನೀವು ನೋಡ್ದಂಗೆ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ? ನನ್ ಪ್ರಕಾರ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ? ಉಪ್ಪಿಟ್ಟು, ಪಲಾವ್, ಅವಲಕ್ಕಿ, ಚಿತ್ರಾನ್ನ, ಅವರೆಕಾಯಿ ಸಾಂಬಾರು,
ಬೇಸ್ ತಿನ್ನೋದು ಸಾರು ಹ್ಮ್ ಒಂದ್ ವಿಚಾರ ಹೇಳ್ತೀನಿ ಕೇಳ್ರಿ, ಹ್ಮ್ ಯಾವ್ದು ಶ್ರೇಷ್ಠವಾಗಿ ಅದು ಬರಲ್ಲ. ಹ್ಮ್ ಸಾಂಬಾರು ರಾಗಿ ಮುದ್ದೆ ಮಾಡಿಬಿಟ್ರೆ ಹ್ಮ್ ಹ್ಮ್ ಅದ್ರಂತ ಊಟ ಯಾವ್ದು ಇಲ್ಲ. ಟಾಪ್ ಅಂಡ್ ಟಾಪ್ ಅದೇ ಅದೇ ಟಾಪ್ ಅಂಡ್ ಟಾಪ್. ರಾಗಿ ಮುದ್ದೆ ಅವರೆಕಾಳು ಸಾಂಬಾರು ಸಾಂಬಾರು ಸ್ವಲ್ಪ ಮಂದ ಮಾಡಿಬಿಟ್ರೆ ಮಟನ್ ಚಿಕನ್ ಸಾರು ಇದ್ದಂಗೆ ಚಿಕನ್ ಸಾರ್ ತಗೊಂಡ್ ಏನ್ ಮಾಡಿಯ, ಅಷ್ಟು ಟೇಸ್ಟ್ ಕೊಡುತ್ತೆ ನಾಟಿ ಟೇಸ್ಟ್ ಅವರೆ. ಇರುತ್ತೆ, ಮನುಷ್ಯನಿಗೆ ಹಸು ಕೊಡಲ್ಲ, ಗಡಸಿರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಈಗ ಉಂಡ್ರೆ ಸಾಯಂಕಾಲ 6:30 7 ಗಂಟೆ ತನಕ 8:30 ತನಕಲೂ ಮುದ್ದೆ ಬಗ್ಸಲ್ಲ. ಓಕೆ ಮುದ್ದಿಗೂ ಸಾಂಬಾರ್ಗೂ ಬಹಳ ಟೇಸ್ಟ್ ಇರುತ್ತಾ, ಹಂಗಾಗ್ಬಿಟ್ಟು ಏನು ಗ್ಯಾಸ್ಟ್ರಿಕ್ ಇನ್ನೊಂದು ಏನು ಅನ್ಸಲ್ಲ, ಅದು ಆಗಲ್ಲ. ಅದು ಜೀರ್ಣ ಕ್ಲೀನ್ ಶಕ್ತಿ ಆಗ್ಬಿಡುತ್ತೆ. ಓಕೆ ಅಣ್ಣ, ಈಗ 11 ಗಂಟೆ ಆಯ್ತು, ಈಗ ಅರ್ದಿರೋದನ್ನ ಆಯ್ತಾ ಇದೀರಾ, ಊಟ ಆಗೈತೆ ಅಂತ ಹೇಳಿದ್ರಿ. ಇದಾದ್ಮೇಲೆ ಇನ್ನು ಅರಿತೀರಾ ಅಥವಾ ಇಲ್ಲ 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 ಇಲ್ಲಿ ಇದಕ್ಕೆ ಸರಿ ಆಗುತ್ತಲ್ಲ, ಇಷ್ಟಕ್ಕೆ ಇವತ್ತಿಗೆ ಆಗವಷ್ಟು ಅರ್ದಿರಾ? ಇವತ್ತಿಗೆ ಆಗವಷ್ಟು. ಓಕೆ, 12 ಗಂಟೆಗೆ ಕುತ್ಕೊಂತೀರಣ್ಣ ಮಾರಕ್ಕೆ? ಎಷ್ಟು ಗಂಟೆಗೆ ಖಾಲಿ ಆಗ್ತವೆ? 5:30 6 ಗಂಟೆ ಆಗುತ್ತೆ ಸರ್. 5:30 6 ಗಂಟೆ 6 ಗಂಟೆ ಆಗುತ್ತೆ. ಅಣ್ಣ, ಮೆಕ್ಕೆಜೋಳ ಬಿತ್ತಬೇಕಾದ್ರೆ ಬಿತ್ತಿದ್ರಲ್ಲ, ಈ ನಾಟಿ ಅವರೇ ಸ್ವಲ್ಪ ಲೇಟ್ ಬರೋದು? ಹ್ಞೂ ಸರ್, ಲೇಟ್. ಹೈಬ್ರಿಡ್ ಅವರೇ ಬೇಗ ಬರ್ತದೆ, ನಾಟಿ ಸ್ವಲ್ಪ ಲೇಟ್. 3 ತಿಂಗಳು 3 ತಿಂಗಳಿಗೆ ಗಿಡ ಕಿತ್ತಾಗದು. ಓಕೆ ಓಕೆ. 1.5 ತಿಂಗಳು ಬೆಳೆಯೋದು, 1.5 ತಿಂಗಳು ಕಾಯಿ ಹರಿಯೋದು, 3 ತಿಂಗಳದೊಳಗೆ ಅದನ್ನ ಡೆಲಿವರಿ ತೆಗೆದ್ಬಿಡೋದು. ಓಕೆ ಅಣ್ಣ, ನೀವು ಕೂಲರ್ ಕರ್ಕೊಂಬಲ್ಲ, ನಿಮ್ ಕೆಲಸ ನೀವು ಮಾಡ್ಕೊಂತೀರ? ಹ್ಞೂ ಸರ್, ಕೂಲರ್ ಎಷ್ಟಾಗತ್ತ ಅಷ್ಟಾಗ್ಲಿ ಕರ್ಕಂತೀವಿ. ಅವ್ರಿಗೆ ಎಲ್ಲ ಮಾಡಿದ್ದ ಅವ್ರಿಗೆ ಕೊಡ್ಬೇಕಾಗತ್ತಲ್ಲ, ಅವಾಗೇ ಮಾಡೋಣ. ಈಗ 400 ರೂಪಾಯಿ ಕೂಲಿ, 10 ಕೆಜಿ ಕಾಯಿ ಬಿಡ್ಸಲ್ಲ, 10 ಕೆಜಿ ಅವ್ರಿಗೆ ಮಾರಿ ಕೊಟ್ರೆ ನಮ್ಗೇನ್ ಉಳಿತು? ಹೌದೌದು, ಹಂಗಾಗಿ 10 ಕೆಜಿ ಕಾಯಿ ಅವ್ರಿಗೆ ಮಾರಿ ಕೊಟ್ರೆ ನಮ್ಗೇನ್ ಉಳಿತು? ಅದಕ್ಕೆ ನಿಮ್ ಕೆಲಸ ನೀವು ಮಾಡ್ಕೊಂತೀರ. ನಮ್ ಕೆಲಸ ನಾವು ಲಘುವಾಗಿ ಆಗವಷ್ಟು ಮಾಡ್ಕೊಂತೀವಿ. ಅವತ್ತಿಂದ ಅವತ್ತಿಗೆ ಕರೆಕ್ಟ್ ಆಗಿ 2 ಬ್ಯಾಗ್ ಲೆಕ್ಕಕ್ಕೆ 2 ಬ್ಯಾಗ್ ಬರ್ತೀರಾ, ಬಿಡಿಸ್ಕೊಂತೀರಾ, ಕ್ಲೀನ್ ಮಾಡ್ಕೊಂತೀರಾ, ಆಮೇಲೆ ಮಾರಾಟಕ್ಕೆ ಕುತ್ಕೊಂತೀರಾ. ಆಮೇಲೆ ದನ ಕರುಗಳದ್ದು ನೋಡ್ಕೊಂಬದಿರುತ್ತೆ, ನಿಮ್ ಕೆಲ್ಸಗಳು ಇರ್ತಾವ, ಮಾಡ್ಕೊಂಡ್ ಹೋಗ್ತೀರಾ. ದನ ಕರ ನೋಡ್ಕೊಂತೀವಿ. ಓಕೆ ಅಣ್ಣ, ಇನ್ನೇನಾರ ಹೇಳದೈತೆ ಅಣ್ಣ, ವಿಡಿಯೋ ಮುಗಿಸ್ತೀವಿ? ಇಲ್ಲ, ಏನು ಇರ್ತಾ. ಓಕೆ ಸ್ನೇಹಿತರೆ, ನೋಡಿದ್ರಿ ಅಣ್ಣವರು ನಾಟಿ ಅವರೇ. ಇದು ನಾನೇ ವಿಡಿಯೋ ಹಾಕಿದೀನಿ, 2 ಹೈಬ್ರಿಡ್ ಅವರೇ. ಇದು ನಾಟಿ ಅವರೇ ಸ್ನೇಹಿತರೆ. ಮೆಕ್ಕೆಜೋಳದಲ್ಲಿ ಅಂತರ ಬೆಳೆ ಹಾಕಿದ್ರೆ ಬ್ಲಾಕ್ ಸಾಯಿಲ್, ಆಮೇಲೆ ಯಾವುದೇ ನೀರಾವರಿ ಕೊಟ್ಟಿರಲ್ಲ, ಮಳೆ ಆಶ್ರಿತದಲ್ಲಿ ಬೆಳೆದಿರತಕ್ಕಂಥದ್ದು ನಾಟಿ ಅವರೇ. ಟೇಸ್ಟ್ ಬಗ್ಗೆ ನಿಮ್ಗೆ ಹೇಳ್ಬೇಕಾಗಿಲ್ಲ ಸ್ನೇಹಿತರೆ. ಇವ್ರು ನುಲೆನೂರು ರೈತರದು ಸ್ನೇಹಿತರೆ. ಇವ್ರ ಹತ್ರ ಒಣ ಬೀಜ ಸಿಗ್ತವೆ, ಇವ್ರ ಹತ್ರ ಬಹಳ ಸಿಗಲ್ಲ, ಕ್ವಿಂಟಲ್ ಗಟ್ಲೆ ಸಿಗಲ್ಲ. ಒಂದ್ 50-60 ಕೆಜಿ ಯಾರಾದ್ರೂ ಬೇಕು ಅನ್ನೋರು, ಮನೆಗೆ ಬೆಳಕಂತೀವಿ ಅನ್ನೋರು ಹುಡುಕ್ತಾ ಇರ್ತಾರೆ ನಾಟಿ ಅವರೇನ. ಅಂತರ ಏನಾರು ನಿಮಗೆ ನಾಟಿ ಅವರೇ ಬೇಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೆಕ್ಸ್ಟ್ ಈ ಸೀಸನ್ ಎಲ್ಲ ಮುಗಿದ್ಮೇಲೆ ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾರೆ. ನೋಡೋಣ ಅದ್ ಮುಂದೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಬಹಳ ಎಲ್ಲ ಕಳಿಸ್ಲಿಕ್ಕಾಗಲ್ಲ ಇವ್ರದ್ದು. ನಾನು ನೆಕ್ಸ್ಟ್ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಅವರೇಕಾಯಿ ಬೇಕಿದ್ರೆ ನನಗೆ ಕಮೆಂಟ್ಸ್ ಮಾಡಿ, ಅವ್ರ ಫೋನ್ ನಂಬರ್ ಕೊಡ್ತೀನಿ ನಾನು. ಓಕೆ ಅಣ್ಣವ್ರೆ, ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಒಳ್ಳೇದಾಗ್ಲಿ ನಿಮ್ಗೆ. ನಮಸ್ಕಾರ. ನಮಸ್ಕಾರ.